ಓಂ ಶಾಂತಿ. ಇಂದಿನ ದಿನಾಂಕ 30/7/2022. ಮಧುರ ಮಕ್ಕಳೇ, ಈ ಹಳೆಯ ಪ್ರಪಂಚ, ಹಳೆಯ ಶರೀರದಲ್ಲಿ ಯಾವುದೇ ಮಜಾ ಇಲ್ಲ. ಆದ್ದರಿಂದ ಇದರೊಂದಿಗೆ ಜೀವಿಸಿದಂತೆಯೇ ಸತ್ತು ತಂದೆಯ ಮಕ್ಕಳಾಗಿಬಿಡಿ, ತಂದೆಯ ಪತಂಗಗಳಾಗಿ. ಪ್ರಶ್ನೆ: ಸಂಗಮಯುಗದ ಸಂಪ್ರದಾಯವು ಫ್ಯಾಷನ್ ಯಾವುದಾಗಿದೆ? ಉತ್ತರ: ಈ ಸಂಗಮ ಯುಗದಲ್ಲಿಯೇ ನೀವು ಮಕ್ಕಳು ಇಲ್ಲಿ ಕುಳಿತಿದ್ದಂತೆಯೇ ಅತ್ತೆಯ ಮನೆಯಾದ ವೈಕುಂಠದ ಪರ್ಯಟನೆ ಮಾಡಿ ಬರುತ್ತೀರಿ. ಇದು ಸಂಗಮ ಯುಗದ ಫ್ಯಾಷನ್ ಆಗಿದೆ. ಸೂಕ್ಷ್ಮವತನದ ರಹಸ್ಯವೂ ಸಹ ಈಗಲೇ ತೆರೆಯಲ್ಪಡುತ್ತದೆ. ಪ್ರಶ್ನೆ: ಯಾವ ವಿಧಿಯಿಂದ ಬಡತನ ಹಾಗೂ ದುಃಖವನ್ನು ಸಹಜವಾಗಿ ಮರೆಯುತ್ತೀರಿ? ಉತ್ತರ: ಅಶರೀರಿ ಆಗುವ ಅಭ್ಯಾಸ ಮಾಡಿದಾಗ ಬಡತನ ಹಾಗೂ ಎಲ್ಲ ದುಃಖವನ್ನು ಮರೆತು ಬಿಡುತ್ತೀರಿ. ಬಡ ಮಕ್ಕಳ ಬಳಿಯೇ ತಂದೆಯು ಸಾಹುಕಾರರನ್ನಾಗಿ ಮಾಡಲು ಬರುತ್ತಾರೆ. ಬಡ ಮಕ್ಕಳೇ ತಂದೆಯ ಮಡಿಲನ್ನು ತೆಗೆದುಕೊಳ್ಳುತ್ತಾರೆ. ಗೀತೆ. ಸಭೆಯಲ್ಲಿ ಜ್ಯೋತಿಯು ಬೆಳಗಿದೆ. ಓಂ ಶಾಂತಿ. ಆತ್ಮಗಳ ಪ್ರೀತಿಯು ತಮ್ಮ ಪಾರಲೌಕಿಕ ತಂದೆ ಪರಂಪಿತ ಪರಮಾತ್ಮನೊಂದಿಗೆ ಏರ್ಪಡುತ್ತದೆ. ತಂದೆಯು ನಮ್ಮನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತಾರೆ ಎನ್ನುವುದು ಮಕ್ಕಳಿಗೆ ತಿಳಿದಿದೆ. ಯಾವುದೇ ಆತ್ಮನಾಗಲಿ ಶರೀರವನ್ನು ಬಿಟ್ಟು ಹೋಗುತ್ತದೆ ಎಂದರೆ ಪರಿಶ್ರಮ ಪಡುತ್ತದೆ. ಹೇಗೆ ಸಾವಿತ್ರಿ ಸತ್ಯತೆಯ ಕಥೆಯನ್ನು ತಿಳಿಸುತ್ತಾರೆ. ಸತ್ಯವಂತ ಆತ್ಮನ ಹಿಂದೆ ಬಿದ್ದಳು, ಏಕೆಂದರೆ ಆ ಆತ್ಮವು ಪುನಃ ಶರೀರದಲ್ಲಿ ಬರಲೆಂದು. ಆದರೆ ಅವರಲ್ಲಿ ಜ್ಞಾನವಂತೂ ಇರಲಿಲ್ಲ. ನಿಮ್ಮಲ್ಲಿ ಜ್ಞಾನವಿದೆ. ನಾವು ಪ್ರತಿಯೊಬ್ಬರ ಪ್ರೀತಿಯೂ ಸಹ ಆ ಪರಂಪಿತ ಪರಮಾತ್ಮನೊಂದಿಗೆ ಇದೆ. ಪ್ರೀತಿಯು ಏಕೆ ಉಂಟಾಗಿದೆ? ಸಾಯುವುದಕ್ಕೋಸ್ಕರ. ತಂದೆಯ ಪ್ರೀತಿಯಂತೂ ತುಂಬ ಒಳ್ಳೆಯದಾಗಿದೆ. ಆತ್ಮಗಳು ಅರ್ಧ ಕಲ್ಪದವರೆಗೆ ಭಕ್ತಿ ಮಾರ್ಗದಲ್ಲಿ ಪೆಟ್ಟನ್ನು ಅನುಭವಿಸುತ್ತಾರೆ, ಏಕೆಂದರೆ ನಾವು ನಮ್ಮ ಶಾಂತಿಧಾಮ ಮನೆಯಲ್ಲಿ ಹೋಗಬೇಕೆಂದು. ಇದಂತೂ ಅವಶ್ಯವಾಗಿದೆ. ತಂದೆಯೂ ಸಹ ಹೇಳುತ್ತಾರೆ, ಅಶರೀರಿಯಾಗಿ ಸತ್ತು ಹೋಗಿ. ಆತ್ಮವು ಶರೀರದಿಂದ ಬೇರೆಯಾಗುತ್ತದೆ ಎಂದರೆ ಅದಕ್ಕೆ ಸಾಯುವುದೆಂದು ಹೇಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಈ ಪ್ರಪಂಚ ಅಥವಾ ಈ ಬಂಧನದಿಂದ ಸತ್ತು ಹೋಗಿ, ಅರ್ಥಾತ್ ನನ್ನವರಾಗಿಬಿಡಿ. ಈ ಹಳೆಯ ಪ್ರಪಂಚ, ಹಳೆಯ ಶರೀರದಲ್ಲಿ ಯಾವುದೇ ಮಜಾ ಇಲ್ಲ. ಇದಂತೂ ತುಂಬ ಚೀಚಿ ಪ್ರಪಂಚವಾಗಿದೆ. ಖಚಿತವಾಗಿ ರೌರವ ನರಕವಾಗಿದೆ. ನೀವು ಮಕ್ಕಳಿಗೆ ತಂದೆಯು ಈಗ ನನ್ನವರಾಗಿಬಿಡಿ ಎಂದು ಹೇಳುತ್ತಾರೆ. ನಾನು ನಿಮ್ಮನ್ನು ಸುಖಧಾಮದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಅಲ್ಲಿ ದುಃಖದ ಹೆಸರೇ ಇರುವುದಿಲ್ಲ. ಆದ್ದರಿಂದ ಈ ಜ್ಯೋತಿಯ ಮೇಲೆ ಖುಷಿಯಿಂದ ಪತಂಗಗಳಾಗಿ ಬಲಿಹಾರಿಯಾಗಿ. ಪತಂಗವು ಖುಷಿಯಿಂದ ಓಡೋಡಿ ಬರುತ್ತದೆ. ಕೆಲವು ಇಂತಹ ಪತಂಗಗಳು ಇರುತ್ತವೆ. ಅವು ಜ್ಯೋತಿಯು ಬೆಳಗುತ್ತಾ ಇದ್ದಾಗ ಜೀವಿಸಿಯೇ ಇರುತ್ತವೆ. ದೀಪವು ನಂದಿ ಹೋಗುತ್ತದೆ ಎಂದರೆ ಸತ್ತು ಹೋಗುತ್ತವೆ. ದೀಪಮಾಲೆಯಲ್ಲಿ ಅನೇಕ ಚಿಕ್ಕ ಚಿಕ್ಕ ಹಸಿರು ಬಣ್ಣದ ಪತಂಗಗಳು ಇರುತ್ತವೆ. ದೀಪದ ಮೇಲೆ ಬಲಿಯಾರಿಯಾಗುತ್ತವೆ. ದೀಪವು ಹೋಯಿತೆಂದರೆ ಅವು ಸಹ ಸತ್ತು ಹೋಗುತ್ತವೆ. ಈಗ ತಂದೆಯಂತೂ ದೊಡ್ಡ ಜ್ಯೋತಿಯಾಗಿದ್ದಾರೆ. ತಂದೆಯು ಹೇಳುತ್ತಾರೆ, ನೀವೂ ಸಹ ಪತಂಗಗಳ ತರಹ ಬಲಿಯಾರಿಯಾಗಿಬಿಡಿ. ನೀವಂತೂ ಚೈತನ್ಯ ಮನುಷ್ಯರಾಗಿದ್ದೀರಿ. ಯಾವುದೆಲ್ಲ ದೇಹದ ಬಂಧನಗಳಿವೆ ಇವುಗಳನ್ನು ಜೀವಿಸಿದಂತೆಯೇ ಬಿಟ್ಟು ಬಿಡಿ. ತಮ್ಮನ್ನು ಆತ್ಮನೆಂದು ತಿಳಿದು ನನ್ನೊಂದಿಗೆ ಯೋಗವನ್ನು ಜೋಡಿಸಿ. ಖುಷಿಯಲ್ಲಿರುವುದರಿಂದ ಈ ಶರೀರದ ಬಾಣವು ಸಹ ಬಿಟ್ಟು ಹೋಗುತ್ತದೆ. ನಾವಾತ್ಮಗಳು ಈ ಪ್ರಪಂಚವನ್ನು ಬಿಟ್ಟು ನಮ್ಮ ಮನೆಗೆ ಹೋಗುತ್ತೇವೆ. ಈ ಪ್ರಪಂಚವು ಈಗ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ಆದ್ದರಿಂದ ಇದರೊಂದಿಗೆ ಮನಸ್ಸನ್ನಿಡಬೇಡಿ. ಈ ಪ್ರಪಂಚದಲ್ಲಿ ತುಂಬ ಬಡವರಿದ್ದಾರೆ. ಬಡವರೇ ದುಃಖಿಗಳಾಗುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಈಗ ಅಶರೀರಿಯಾಗಿ.
ಆತ್ಮಗಳು ಅಲ್ಲಿ ಶಾಂತಿಧಾಮದಲ್ಲಿರುತ್ತಾರೆ. ಈಗಂತೂ ಆ ಶಾಂತಿಧಾಮದಲ್ಲಿ ಎಲ್ಲಿಯವರೆಗೆ ಪವಿತ್ರರಾಗುವುದಿಲ್ಲವೋ ಅಲ್ಲಿಯವರೆಗೆ ಹೋಗಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ಎಲ್ಲರ ರೆಕ್ಕೆಗಳು ಕತ್ತರಿಸಲ್ಪಟ್ಟಿವೆ. ಎಲ್ಲರಿಗಿಂತ ಜಾಸ್ತಿ ಯಾರು ತಮ್ಮನ್ನು ಭಗವಂತನೆಂದು ತಿಳಿದು ಕುಳಿತಿದ್ದಾರೆ ಅವರ ರೆಕ್ಕೆಗಳು ಕತ್ತರಿಸಲ್ಪಟ್ಟಿವೆ ಎಂದಾಗ ಅವರು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ? ತಾವೇ ಹೋಗಲು ಸಾಧ್ಯವಿಲ್ಲವೆಂದರೆ ನಿಮ್ಮ ಸದ್ಗತಿಯನ್ನು ಹೇಗೆ ಮಾಡುತ್ತಾರೆ? ಆದ್ದರಿಂದಲೇ ತಂದೆಯು ಹೇಳುತ್ತಾರೆ, ಈ ಸಾಧುಗಳ ಉದ್ಧಾರವನ್ನೂ ಸಹ ನಾನೇ ಮಾಡಬೇಕಾಗಿದೆ. ಕೇವಲ ಅವರು ಕೃಷ್ಣ ಭಗವಾನು ವಾಚ ಎಂದು ತಿಳಿಯುತ್ತಾರೆ, ಆದರೆ ಶಿವ ಭಗವಾನು ವಾಚ ಆಗಿದೆ. ಶಿವನಂತೂ ಅಶರೀರಿಯೇ ಆಗಿದ್ದಾರೆ ಎಂದಾಗ ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮರವರ ಮುಖದಿಂದಲೇ ತಿಳಿಸುತ್ತಾರೆ. ಮನುಷ್ಯರ ರಚನೆಯು ಪ್ರಜಾಪಿತ ಬ್ರಹ್ಮನಿಂದಲೇ ಆಗುತ್ತದೆ. ಇದನ್ನಂತೂ ಎಲ್ಲರೂ ಒಪ್ಪುತ್ತಾರೆ. ಯಾರೊಂದಿಗಾದರೂ ಕೇಳಿ ಅವರಿಗೆ ಅನುಭವವಾಗಲಿ. ತಂದೆಯು ಮಕ್ಕಳನ್ನು ಏತಕ್ಕೋಸ್ಕರ ರಚಿಸುತ್ತಾರೆ? ತಂದೆಯು ಆಸ್ತಿಯನ್ನು ಕೊಡುವುದಕ್ಕೋಸ್ಕರವೇ ರಚಿಸುತ್ತಾರೆ. ಬ್ರಹ್ಮರವರ ಮುಖಾಂತರ ಬ್ರಾಹ್ಮಣರನ್ನು ರಚಿಸಿದ್ದಾರೆ. ನಿಮಗೆ ತಿಳಿದಿದೆ, ತಂದೆಯು ನಮಗೆ ಓದಿಸುತ್ತಾರೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ. ರಾಜಯೋಗವನ್ನು ಕಲಿಸುತ್ತಾರೆ. ತಂದೆಯು ಪ್ರಪಂಚವನ್ನು ಪರಿವರ್ತನೆ ಮಾಡಲು ಬರುತ್ತಾರೆ. ನರಕವನ್ನು ಸ್ವರ್ಗವನ್ನಾಗಿ ಮಾಡಲು, ಮನುಷ್ಯ ಸೃಷ್ಟಿಯನ್ನು ದೈವಿ ಸೃಷ್ಟಿಯನ್ನಾಗಿ ಮಾಡಲು ಬರುತ್ತಾರೆ ಎಂದಾಗ ಅವರೇ ಸುಖವನ್ನು ಕೊಡಲು ಬರುತ್ತಾರಲ್ಲವೇ? ಭಲೆ ಮನುಷ್ಯರು ಇಲ್ಲಿ ಪದಮಾಪತಿಗಳಾಗಿದ್ದಾರೆ, ಮೆಹಲ್ ಮಹಡಿಗಳಿವೆ. ಆದರೆ ನೀವು ಯಾವ ವಿದ್ಯೆಯನ್ನು ಓದುತ್ತೀರಿ ಅದರಿಂದ ನೀವು ತುಂಬ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಶಾರೀರಿಕ ವಿದ್ಯೆಯನ್ನು ಓದುವವರು ನಾವು ಬ್ಯಾರಿಸ್ಟರ್ ಆಗುತ್ತೇವೆ, ನಾವು IAS ಆಗುತ್ತೇವೆ ಎಂದು ತಿಳಿಯುತ್ತಾರೆ. ಆದರೆ ನಿಮ್ಮ ಬುದ್ಧಿಯಲ್ಲಿದೆ, ನಮಗೆ ಶಿವತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಓದಿಸುತ್ತಾರೆ. ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠ ಪದವಿಯಾಗಿದೆ. ಅದು ಸಹ 21 ಜನ್ಮಗಳಿಗೆ ಎಂದು ರೋಗಿ ಆಗುವುದಿಲ್ಲ, ಅಕಾಲ ಮೃತ್ಯು ಆಗುವುದಿಲ್ಲ. ಆದರೆ ಯಾರಿಗೆ ಯಾವ ಪತಂಗಗಳು ತಂದೆಯನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತಾರೆ, ತಂದೆಯ ಮಡಿಲನ್ನು ತೆಗೆದುಕೊಳ್ಳುತ್ತಾರೆ, ಅಂಥವರಿಗೆ ಶ್ರೇಷ್ಠ ಪದವಿಯು ಸಿಗುತ್ತದೆ. ಸಾಹುಕಾರರಂತೂ ಬಡವರ ಮಡಿಲನ್ನು ತೆಗೆದುಕೊಳ್ಳುವುದಿಲ್ಲ, ಬಡ ಮಕ್ಕಳು ಸಾಹುಕಾರರ ಮಡಿಲನ್ನು ತೆಗೆದುಕೊಳ್ಳುತ್ತಾರೆ. ಈಗಂತೂ ಎಲ್ಲರೂ ತುಂಬ ಬಡವರಾಗಿದ್ದಾರೆ. ನೀವು ತಿಳಿದುಕೊಂಡಿದ್ದೀರಿ, ಈ ಮೆಹಲ್ ಮಹಡಿ ಮುಂತಾದವುಗಳೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತವೆ, ಮಣ್ಣು ಪಾಲಾಗುತ್ತವೆ. ನಾವೇ ವಿಶ್ವದ ಮಾಲೀಕರಾಗುವವರಿದ್ದೇವೆ, ಮಾಲೀಕರಾಗಿದ್ದೆವು, ಈಗ ಇಲ್ಲ, ಪುನಃ ಮಾಲೀಕರಾಗುತ್ತೇವೆ. ಇಡೀ ಸೃಷ್ಟಿಯ ಮಾಲೀಕರು ಮತ್ಯಾರೂ ಆಗುವುದಿಲ್ಲ. ನೀವು 21 ಜನ್ಮಗಳಿಗೋಸ್ಕರ ಇಡೀ ಸೃಷ್ಟಿಗೆ ಮಾಲೀಕರಾಗುತ್ತೀರಿ. ಸುಖವಂತೂ ಎಲ್ಲರಿಗೋಸ್ಕರವಿದೆ. ಇಲ್ಲಂತೂ ಚಿಕ್ಕ ಆಯಸ್ಸಿನವರೇ ಸತ್ತು ಹೋಗುತ್ತಾರೆ. ಅನೇಕರು ಇಂಥವರು ಇರುತ್ತಾರೆ. ಅವರು ರಾಜನ ಬಳಿ ಜನ್ಮವನ್ನು ತೆಗೆದುಕೊಳ್ಳುತ್ತಲೇ ಸತ್ತು ಹೋಗುತ್ತಾರೆ. ಅವರಿಗೆ ರಾಜ್ಯ ಭಾಗ್ಯವು ಜನ್ಮ ತೆಗೆದುಕೊಳ್ಳುವ ತನಕ ಮಾತ್ರ ಸಿಕ್ಕಿತು. ನಾವು ಇಲ್ಲಿ ಬೇಹದ್ದಿನ ತಂದೆಯ ಮುಂದೆ ಕುಳಿತಿದ್ದೇವೆ ಎನ್ನುವುದನ್ನು ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಆತ್ಮವು ಶರೀರವನ್ನು ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುತ್ತಾ ಇರುತ್ತದೆ. ಈಗ ತಿಳಿದುಕೊಂಡಿದೆ, ನಾನು ಆತ್ಮನ ತಂದೆಯು ಬಂದು ಬಿಟ್ಟಿದ್ದಾರೆ. ಹಳೆಯ ಬಂಧನದಿಂದ ಬಿಡಿಸಿ ಹೊಸ ಸಂಬಂಧದಲ್ಲಿ ಜೋಡಿಸುವುದಕ್ಕೋಸ್ಕರ ತಂದೆಯು ಬಂದಿದ್ದಾರೆ.
ಅವಶ್ಯವಾಗಿ ನೀವು ಸೂಕ್ಷ್ಮವತನ, ವೈಕುಂಠ ಮುಂತಾದವುಗಳಲ್ಲಿ ಹೋಗುತ್ತೀರಿ. ಅಲ್ಲಿ ಎಲ್ಲರೊಂದಿಗೆ ಬೆರೆಯುತ್ತೀರಿ. ನಿಮ್ಮ ಸಂಬಂಧವು ಬೇಹದ್ದಿನದ್ದಾಗಿ ಹೋಯಿತು. ಇದು ಎಂತಹ ಒಳ್ಳೆಯ ಸಂಪ್ರದಾಯವಾಗಿ ಬಿಟ್ಟಿದೆ. ತಮ್ಮ ಅತ್ತೆಯ ಮನೆಗೆ ಹೋಗುತ್ತೀರಿ. ಭಕ್ತ ಮೀರಾಳಿಗೂ ಸಹ ವೈಕುಂಠ ಅತ್ತೆಯ ಮನೆ ಆಗಿತ್ತಲ್ಲವೇ? ಅತ್ತೆಯ ಮನೆಗೆ ವೈಕುಂಠ ಹೋಗಬೇಕೆಂದು ಇಚ್ಛಿಸುತ್ತಿದ್ದಳು. ಇದು ಅತ್ತೆಯ ಮನೆಯಲ್ಲ. ಇಲ್ಲಂತೂ ತುಂಬ ಬಡವರಿದ್ದಾರೆ. ನಿಮ್ಮ ಬಳಿ ಏನೂ ಇಲ್ಲ. ಭಾರತವು ನಮ್ಮ ತುಂಬ ಉನ್ನತ ದೇಶವಾಗಿದೆ. ಚಿನ್ನದ ಭಾರತವಾಗಿತ್ತು. ಈಗ ಇಲ್ಲ. ಯಾವಾಗ ಆ ರೀತಿ ಇತ್ತು ಅದರಿಂದ ಅದರ ಮಹಿಮೆ ಮಾಡುತ್ತಾರೆ. ಈಗಂತೂ ಚಿನ್ನಕ್ಕೆ ಯಾವ ಸ್ಥಿತಿ ಬಂದು ಬಿಟ್ಟಿದೆ. ಆಭರಣ ಮುಂತಾದವೆಲ್ಲವನ್ನು ತೆಗೆದುಕೊಳ್ಳುತ್ತಾರೆ. ಪಾಪ ಮುಚ್ಚಿಟ್ಟುಕೊಳ್ಳುತ್ತಾರೆ. ಏಕೆಂದರೆ ಕಳ್ಳರು ಲೂಟಿ ಮಾಡದಿರಲಿ ಎಂದು. ಸತ್ಯಯುಗದಲ್ಲಂತೂ ಲೆಕ್ಕವಿಲ್ಲದಷ್ಟು ಚಿನ್ನವಿರುತ್ತದೆ. ಅದರ ಸಂಕೇತಗಳೂ ಸಹ ಇವೆ. ಸೋಮನಾಥ ಮಂದಿರದಲ್ಲಿ ಚಿಹ್ನೆಗಳಿವೆ. ಮುತ್ತು ರತ್ನಗಳು ಮುಂತಾದವುಗಳನ್ನು ಮುಸಲ್ಮಾನರು ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲಿ ಇಟ್ಟರು. ಬ್ರಿಟಿಷರು ಸಹ ತೆಗೆದುಕೊಂಡು ಹೋದರು. ಇದರ ಚಿಹ್ನೆಗಳು ಉಳಿದುಕೊಂಡಿವೆ. ಅಂದಾಗ ಭಾರತವು ಎಷ್ಟೊಂದು ಸಾಹುಕಾರನಾಗಿತ್ತು. ಆದರೆ ಈಗ ನೋಡಿ ಭಾರತದ ಸ್ಥಿತಿ ಏನಾಗಿದೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಸ್ವರ್ಗದ ಮಾಲೀಕರಾಗಲು ನಾವು ತಂದೆಯ ಮಕ್ಕಳಾಗಿದ್ದೇವೆ. ತಂದೆಯು ಬಂದಿದ್ದಾರೆ. ಹಿಂದೆಯೂ ಸಹ ಬಂದಿದ್ದರು. ಶಿವರಾತ್ರಿಯನ್ನೂ ಸಹ ಆಚರಿಸುತ್ತಾರೆ. ಈಗ ರಾತ್ರಿ ಎಂದು ಕೃಷ್ಣನಿಗೂ ಸಹ ಹೇಳುತ್ತಾರೆ. ಶಿವನ ರಾತ್ರಿಯೂ ಸಹ ಹೇಳುತ್ತಾರೆ. ಆದರೆ ಸ್ವಲ್ಪ ಅಂತರವಿದೆ. ಈ ಮಾತುಗಳನ್ನು ಈಗ ನೀವು ಮಕ್ಕಳೇ ಅರಿತುಕೊಂಡಿದ್ದೀರಿ. ಕೃಷ್ಣನ ಜನ್ಮವು ದಿನದಲ್ಲಿಯೇ ಆಗಲಿ ಅಥವಾ ರಾತ್ರಿಯಲ್ಲಿ ಆಗಲಿ ಇದರಲ್ಲಿ ಏನಿದೆ? ರಾತ್ರಿಯಲ್ಲಿ ಕೃಷ್ಣನ ಜನ್ಮದಿನವನ್ನು ಆಚರಿಸುವುದು ವಾಸ್ತವದಲ್ಲಿ ತಪ್ಪಾಗಿದೆ. ಇದು ಶಿವನ ರಾತ್ರಿಯಾಗಿದೆ. ಆದರೆ ಇದು ಬೇಹದ್ದಿನ ಹಗಲು ರಾತ್ರಿಯ ಮಾತಾಗಿದೆ ಮತ್ತು ಇದು ಶಿವ ಭಗವಾನುವಾಚವಾಗಿದೆ. ಆದರೆ ಅವರು ಶಿವನನ್ನು ಮರೆತು ಕೃಷ್ಣನ ರಾತ್ರಿ ಎಂದು ಬರೆದು ಬಿಟ್ಟಿದ್ದಾರೆ. ಯಾವಾಗ ರಾತ್ರಿಯು ಪೂರ್ಣವಾಗುತ್ತದೆ ಆಗಲೇ ದಿನವು ಪ್ರಾರಂಭವಾಗುತ್ತದೆ. ಶಿವತಂದೆಯು ಬೇಹದ್ದಿನ ದಿನವನ್ನಾಗಿ ಮಾಡುವುದಕ್ಕೋಸ್ಕರವಾಗಿಯೇ ಬರುತ್ತಾರೆ. ಇದು ಬ್ರಹ್ಮನ ದಿನ, ಬ್ರಹ್ಮನ ರಾತ್ರಿ. ಬ್ರಹ್ಮ ಎಲ್ಲಿಂದ ಬಂದರು? ಗರ್ಭದಿಂದಂತೂ ಬರಲಿಲ್ಲ. ಬ್ರಹ್ಮನ ತಾಯಿ ತಂದೆ ಯಾರು? ಇದು ಎಷ್ಟೊಂದು ವಿಚಿತ್ರವಾದ ಮಾತಾಗಿದೆ. ಇವರನ್ನು ಶಿವತಂದೆಯು ದತ್ತು ಮಾಡಿಕೊಳ್ಳುತ್ತಾರೆ. ಇವರನ್ನು ತಾಯಿಯನ್ನಾಗಿಯೂ ಮಾಡುತ್ತಾರೆ, ಮಗನನ್ನಾಗಿಯೂ ಮಾಡುತ್ತಾರೆ. ತಾಯಿಯೇ ದತ್ತು ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ನೀವೇ ಮಾತಾಪಿತಾ ನಾವೆಲ್ಲ ಆತ್ಮಗಳು ನಿಮ್ಮ ಮಕ್ಕಳಾಗಿದ್ದೇವೆ ಎಂದು ಆಡುತ್ತಾರೆ. ಆತ್ಮನೇ ಓದುತ್ತದೆ. ಈ ಕರ್ಮೇಂದ್ರಿಯಗಳಿಂದ ಕೇಳುತ್ತದೆ. ಆದರೆ ಇದು ಮಕ್ಕಳಿಗೆ ಮರೆತು ಹೋಗುತ್ತದೆ. ದೇಹಾಭಿಮಾನದಲ್ಲಿ ಬಂದು ಬಿಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ನೀವು ಆತ್ಮಗಳು ಅವಿನಾಶಿಯಾಗಿದ್ದೀರಿ. ಶರೀರವು ವಿನಾಶಿಯಾಗಿದೆ. ನನ್ನೊಬ್ಬನನ್ನೇ ನೆನಪು ಮಾಡಿ. ಇದು ನಿಮ್ಮ ಅಂತಿಮ ಜನ್ಮವಾಗಿದೆ. ಇದು ವಜ್ರ ಸಮಾನವಾಗಿದೆ. ಯಾರು ತಂದೆಯ ಮಕ್ಕಳಾಗುತ್ತಾರೆ ಅವರದ್ದು ವಜ್ರ ಸಮಾನ ಜನ್ಮವಾಗಿದೆ. ನೀವಾತ್ಮಗಳು ಶರೀರದ ಜೊತೆ ಪರಂಪಿತ ಪರಮಾತ್ಮನ ಮಕ್ಕಳಾಗಿದ್ದೀರಿ. ಈಗ ಆತ್ಮವು ವಜ್ರ ಸಮಾನ ಆಗುತ್ತದೆ. ಅರ್ಥಾತ್ 24 ಕ್ಯಾರೆಟ್ ಅಪ್ಪಡ ಚಿನ್ನವಾಗುತ್ತದೆ. ಈಗಂತೂ ಯಾರೂ ಶುದ್ಧ ಚಿನ್ನವಾಗಿ ಉಳಿದಿಲ್ಲ. ಈಗ ನೀವು ಮಕ್ಕಳಿಗೆ ಸನ್ಮುಖದಲ್ಲಿ ಕುಳಿತು ಕೇಳುವುದರಿಂದ ಮಧುಬನದ ಅನುಭವವಾಗುತ್ತದೆ. ಇಲ್ಲಿಯೇ ಮುರುಳಿಯನ್ನು ನುಡಿಸಲಾಗುತ್ತದೆ. ಬಲೆ ಎಲ್ಲಿಯಾದರೂ ನುಡಿಸುವುದು ಬಾಬನ ಮುರುಳಿಯೇ. ಆದರೆ ಮಧುಬನದಲ್ಲಿ ಕೇಳುವಷ್ಟು ಮಜಾ ಇರುವುದಿಲ್ಲ.
ಏಕೆಂದರೆ ಮುರುಳಿಯನ್ನು ಕೇಳಿ ನಂತರ ಮಿತ್ರ ಸಂಬಂಧಿ ಮುಂತಾದವರ ಮಾಯಾ ರಾಜ್ಯದಲ್ಲಿ ಹೊರಟು ಹೋಗುತ್ತೀರಿ. ಆದ್ದರಿಂದ ಅಷ್ಟು ಧಾರಣೆಯಾಗುವುದಿಲ್ಲ. ಆದರೆ ಮಧುಬನದಲ್ಲಂತೂ ಬಟ್ಟಿಯಲ್ಲಿ ಇರುತ್ತೀರಿ. ಇಲ್ಲಂತೂ ರಾಜ್ಯಭಾಗ್ಯದ ಪ್ರಾಪ್ತಿಗೋಸ್ಕರ ಓದುತ್ತಿದ್ದೀರಿ. ಇದು ನೀವು ಇರುವುದಕ್ಕೋಸ್ಕರ ಹಾಸ್ಟೆಲ್ ಆಗಿದೆ. ಮನೆಯವರು ಮತ್ತು ಹೊರಗಡೆಯವರೂ ಸಹ ಅನೇಕರು ಬಂದು ಇರುತ್ತಾರೆ. ಇಲ್ಲಿ ನೀವು ಶಾಲೆಯಲ್ಲಿ ಕುಳಿತಿದ್ದೀರಿ. ಇಲ್ಲಿ ಯಾವುದೇ ವ್ಯಾಪಾರ ವ್ಯವಹಾರ ಇಲ್ಲ. ಪರಸ್ಪರ ವಾರ್ತಾಲಾಪ ಮಾಡುತ್ತಾ ಇರುತ್ತೀರಿ. ಒಂದು ಕಡೆ ಇಡೀ ಪ್ರಪಂಚವಿದೆ, ಇನ್ನೊಂದು ಕಡೆ ನೀವಿದ್ದೀರಿ. ತಂದೆಯು ಕುಳಿತು ತಿಳಿಸುತ್ತಾರೆ, ಮಕ್ಕಳೇ, ನೀವಾತ್ಮಗಳ ಪ್ರಿಯತಮ ಒಬ್ಬರೇ ಆಗಿದ್ದಾರೆ. ಆತ್ಮನೇ ಅವರನ್ನು ನೆನಪು ಮಾಡುತ್ತದೆ. ಭಕ್ತಿಯಲ್ಲಿ ಎಷ್ಟೊಂದು ಅಲೆದಾಡುತ್ತಾರೆ. ನಿರಾಕಾರ ತಂದೆಯೊಂದಿಗೂ ಮಿಲನ ಮಾಡುವುದಕ್ಕೋಸ್ಕರ ಹುಡುಕಾಡುತ್ತಾರೆ, ಏಕೆಂದರೆ ದುಃಖಿಯಾಗಿದ್ದಾರೆ. ಸತ್ಯಯುಗದಲ್ಲಿ ಅಲೆದಾಡುವುದಿಲ್ಲ. ಈಗಂತೂ ಅನೇಕ ಚಿತ್ರಗಳನ್ನು ಮಾಡಿಸಿದ್ದಾರೆ. ಯಾರಿಗೆ ಏನು ಬರುತ್ತದೆಯೋ ಆ ಚಿತ್ರವನ್ನು ಮಾಡಿಬಿಟ್ಟಿದ್ದಾರೆ. ಗುರುಗಳಿಗೆ ಎಷ್ಟೊಂದು ಗೌರವವಿದೆ. ಹೇಗೆ ಆ ಗುರುಗಳೆಲ್ಲರೂ ಇದ್ದಾರೆಯೋ ಹಾಗೆಯೇ ಇಲ್ಲಿಯೂ ಸಹ ಇವರು ಗುರುವಾಗಿದ್ದಾರೆ ಎಂದು ತಿಳಿಯುತ್ತಾರೆ. ಹೇಗೆ ಸಾಧು ವಾಸವಾನಿ ಮೊದಲು ಶಿಕ್ಷಕರಾಗಿದ್ದರು, ನಂತರ ಸಾಧುವಾದರು, ಬಡವರ ಸೇವೆ ಮಾಡಿದರು. ಈಗ ಅವರ ಬಳಿ ಎಷ್ಟು ಲಕ್ಷಾಂತರ ರೂಪಾಯಿಗಳು ಬರುತ್ತದೆ. ಆದ್ದರಿಂದ ಮನುಷ್ಯರು ಹೇಗೆ ಎಲ್ಲ ಆಶ್ರಮಗಳಿದೆಯೋ ಹಾಗೆಯೇ ಇದೂ ಸಹ ಆಶ್ರಮವಾಗಿದೆ ಎಂದು ತಿಳಿಯುತ್ತಾರೆ. ಆದರೆ ಇಲ್ಲಿ ತಂದೆಯು ಬ್ರಹ್ಮರವರ ಶರೀರದಲ್ಲಿಯೇ ಬರುತ್ತಾರೆ ಎನ್ನುವುದನ್ನು ನೀವು ತಿಳಿಯುತ್ತೀರಿ. ಅವಶ್ಯವಾಗಿ ಇಲ್ಲಿ ಬ್ರಹ್ಮ ಕುಮಾರ ಕುಮಾರಿಯರು ಬೇಕು. ರುದ್ರ ಯಜ್ಞವನ್ನು ರಚಿಸುವುದಕ್ಕೋಸ್ಕರ ಬ್ರಹ್ಮನ ಮುಖ ವಂಶಾವಳಿ ಬೇಕಲ್ಲವೇ? ಇದು ರುದ್ರ ಶಿವಬಾಬಾರವರ ಯಜ್ಞವಾಗಿದೆ. ಈಗ ಒಬ್ಬರನ್ನೇ ನೆನಪು ಮಾಡಬೇಕಾಗಿದೆ. ಇಲ್ಲಂತೂ ಮನುಷ್ಯರಿಂದ ದೇವತೆಗಳಾಗುವ ಮಾತಾಗಿದೆ. ಎಲ್ಲಿಯೂ ಮನುಷ್ಯರಿಂದ ದೇವತೆಗಳಾಗುವಂತಹ ಮಾತಿರುವ ಇಂತಹ ಯಾವುದೇ ಸತ್ಸಂಗವಿಲ್ಲ. ನೀವು ಮಕ್ಕಳಿಗೆ ಸ್ವರ್ಗದ ರಾಜ್ಯಭಾಗ್ಯವೂ ಸಿಗುತ್ತದೆ. ನಿಮ್ಮ ಮಾತಿನಿಂದ ಮನುಷ್ಯರು ಇದು ಹೇಗಾಗಲು ಸಾಧ್ಯವೆಂದು ನಗುತ್ತಾರೆ. ನಂತರ ಯಾವಾಗ ಪೂರ್ಣವಾಗಿ ಅರಿತುಕೊಳ್ಳುತ್ತಾರೆ ಈ ಮಾತು ಸತ್ಯವೆಂದು ಹೇಳುತ್ತಾರೆ. ಅವಶ್ಯವಾಗಿ ಭಗವಂತನೇ ತಂದೆಯಾಗಿದ್ದಾರಲ್ಲವೇ? ತಂದೆಯಿಂದ ಆಸ್ತಿಯೂ ಸಿಗುತ್ತದೆ. ನಾವು ವಿಶ್ವದ ಮಾಲೀಕರಾಗಿದ್ದೆವು. ಆದರೆ ಈಗ ನೋಡಿ ಯಾವ ಸ್ಥಿತಿಯಾಗಿದೆ. ಎಲ್ಲರಿಗೂ ಹೇಳಿ ಅವರು ತಂದೆಯಾಗಿದ್ದಾರೆ, ಸ್ವರ್ಗದ ರಚಯಿತನಾಗಿದ್ದಾರೆ ಎಂದಾಗ ನೀವು ಸ್ವರ್ಗದ ಮಾಲೀಕರು ಏಕೆ ಆಗುವುದಿಲ್ಲ? ನರಕದಲ್ಲಿ ಏಕೆ ಕುಳಿತಿದ್ದೀರಿ? ಈಗಂತೂ ರಾವಣ ರಾಜ್ಯವಾಗಿದೆ. ಸತ್ಯಯುಗದಲ್ಲಿ ರಾವಣನು ಇರುವುದೇ ಇಲ್ಲ. ಅಲ್ಲಿ ಅಹಿಂಸಾ ಪರಮೋಧರ್ಮಿಗಳಾಗಿರುತ್ತಾರೆ. ಅದನ್ನು ವಿಷ್ಣುಪುರಿ ಎಂದು ಹೇಳುತ್ತಾರೆ. ಆದರೆ ವಿಷ್ಣುಪುರಿ ಎಂದರೆ ಸ್ವರ್ಗಪುರಿ ಎನ್ನುವುದನ್ನು ತಿಳಿದುಕೊಳ್ಳುವುದಿಲ್ಲ. ನೀವು ಮಕ್ಕಳು ಅರಿತುಕೊಂಡಿದ್ದೀರಿ. ತಂದೆಯು ನಮ್ಮನ್ನು ವಿಷ್ಣುಪುರಿಗೆ ಕರೆದುಕೊಂಡು ಹೋಗಲು ಬಂದು ಓದಿಸುತ್ತಾರೆ. ಅವರೇ ಹೇಳುತ್ತಾರೆ, ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿ. ಪರಂಪಿತ ಪರಮಾತ್ಮನು ಬಂದು ಬ್ರಹ್ಮ ವಿಷ್ಣು ಶಂಕರನ ಮುಖಾಂತರ ತಮ್ಮ ಕರ್ತವ್ಯವನ್ನು ಮಾಡಿಸುತ್ತಾರೆ. ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ವಿಷ್ಣುಪುರಿ ಎಂದಾದರೂ ಹೇಳಿ ಅಥವಾ ಕೃಷ್ಣಪುರಿ ಎಂದಾದರೂ ಹೇಳಿ, ಮಾತು ಒಂದೇ ಆಗಿದೆ. ಲಕ್ಷ್ಮೀ ನಾರಾಯಣರು ಬಾಲ್ಯದಲ್ಲಿ ರಾಧಾಕೃಷ್ಣರಾಗಿರುತ್ತಾರೆ. ಈ ಪ್ರಜಾಪಿತ ಬ್ರಹ್ಮನಂತೂ ಸಾಕಾರಿ ಆಗಿದ್ದಾರಲ್ಲವೇ? ಸೂಕ್ಷ್ಮವತನದಲ್ಲಂತೂ ಪ್ರಜಾಪಿತನೆಂದು ಹೇಳುವುದಿಲ್ಲ. ಪ್ರಜಾಪಿತ ಬ್ರಹ್ಮರವರ ಮುಖಾಂತರವೇ ದತ್ತು ತೆಗೆದುಕೊಳ್ಳಲಾಗುತ್ತದೆ. ತಂದೆಯು ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತಾರೆ. ಇದು ಎಷ್ಟು ಸಹಜವಾದ
ಮಾತಾಗಿದೆ. ಕೇವಲ ತ್ರಿಮೂರ್ತಿಯ ಚಿತ್ರವನ್ನು ತಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಿ, ಅದರಲ್ಲಿ ಬರವಣಿಗೆಯೂ ಇರಲಿ. ಬ್ರಹ್ಮನ ಮುಖಾಂತರ ಸ್ಥಾಪನೆ ಎಂದು ಗಾಯನ ಮಾಡುತ್ತಾರೆ. ಆದರೆ ತ್ರಿಮೂರ್ತಿಯ ಬ್ರಹ್ಮನೆಂದು ಹೇಳಿ ತಂದೆ ಶಿವನನ್ನು ಮರೆಮಾಡಿಬಿಟ್ಟಿದ್ದಾರೆ. ಈಗ ನೀವು ಅವರು ನಿರಾಕಾರ ಪರಂಪಿತ ಪರಮಾತ್ಮ, ಇವರು ಪ್ರಜಾಪಿತ ಬ್ರಹ್ಮ ಎನ್ನುವುದನ್ನು ತಿಳಿದುಕೊಳ್ಳುತ್ತೀರಿ. ಬ್ರಹ್ಮನನ್ನು ದೇವತೆ ಎಂದು ಹೇಳುತ್ತಾರೆ. ಯಾವಾಗ ಸಂಪೂರ್ಣ ಫರಿಷ್ಠೆಯಾಗುತ್ತಾರೆ ಆಗಲೇ ಅವರನ್ನು ದೇವತೆ ಎಂದು ಹೇಳುತ್ತಾರೆ. ಈಗ ನಿಮ್ಮನ್ನು ದೇವತೆ ಎಂದು ಹೇಳುವುದಿಲ್ಲ. ದೇವತೆಗಳು ಸತ್ಯಯುಗದಲ್ಲಿ ಇರುತ್ತಾರೆ. ನಿಮ್ಮದು ದೈವಿ ಧರ್ಮವಾಗಿದೆ. ಬ್ರಹ್ಮ ವಿಷ್ಣು ಶಂಕರ ದೇವತಾಯ ನಮಃ ಎಂದು ಹೇಳುತ್ತಾರೆಯೇ ಹೊರತು ಬ್ರಹ್ಮ ಪರಮಾತ್ಮಾಯ ನಮಃ ಎಂದು ಹೇಳುವುದಿಲ್ಲ. ಯಾವಾಗ ಅವರನ್ನೇ ದೇವತೆಗಳು ಎಂದು ಹೇಳುತ್ತಾರೆಂದರೆ ತಮ್ಮನ್ನೇಕೆ ಪರಮಾತ್ಮನೆಂದು ಹೇಳಿಕೊಳ್ಳುತ್ತಾರೆ? ಎಲ್ಲರೂ ಪರಮಾತ್ಮನ ರೂಪವಾಗಲು ಹೇಗೆ ಸಾಧ್ಯ? ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಅವರದ್ದು ಯಾವುದೇ ದೋಷವಿಲ್ಲ. ಈಗ ಅವರಿಗೆ ಹೇಗೆ ಮಾರ್ಗವನ್ನು ತೋರಿಸಬೇಕು ಭಕ್ತರೆಲ್ಲರೂ ಮರೆತು ಬಿಟ್ಟಿದ್ದಾರೆ. ಭಿನ್ನ ಭಿನ್ನವಾದ ಅನೇಕ ಮಾರ್ಗಗಳನ್ನು ತಿಳಿಸುತ್ತಾರೆ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಮೃತ್ಯು ಸನ್ಮುಖದಲ್ಲಿ ನಿಂತಿದೆ. ಆಸ್ತಿಯನ್ನು ತೆಗೆದುಕೊಳ್ಳಬೇಕೆಂದರೆ ಶಿವತಂದೆಯಿಂದ ಬ್ರಹ್ಮನ ಮುಖಾಂತರವಲ್ಲದೆ ಮತ್ಯಾರಿಂದಲೂ ಆಸ್ತಿ ಸಿಗುವುದಿಲ್ಲ. ಎಲ್ಲರೂ ಆ ಒಬ್ಬ ಪ್ರಿಯತಮನನ್ನು ಕರೆಯುತ್ತಾರೆ. ನಾನು ಕಲ್ಪ ಕಲ್ಪ ಈ ಸಂಗಮದಲ್ಲಿ ಬರುತ್ತೇನೆ. ನಾನಂತೂ ಬಿಂದುವಾಗಿದ್ದೇನೆ. ಹೇಗೆ ಹೋಲಿಕೆ ಮಾಡುತ್ತಾರೆ ನೋಡಿ. ಎಷ್ಟು ಚಿಕ್ಕ ಆತ್ಮನಲ್ಲಿ ಅವಿನಾಶಿ ಪಾತ್ರವಿದೆ. ಇದು ರಚನೆಯಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ತಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಮ್ಮನ್ನು ಆತ್ಮನೆಂದು ತಿಳಿದು ಹೃದಯದ ಪ್ರೀತಿಯನ್ನು ಒಬ್ಬ ತಂದೆಯೊಂದಿಗೆ ಜೋಡಿಸಬೇಕಾಗಿದೆ. ಈ ಪ್ರಪಂಚವು ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ಆದ್ದರಿಂದ ಬುದ್ಧಿಯಿಂದ ಇದನ್ನು ಮರೆಯಬೇಕಾಗಿದೆ. ತಮ್ಮ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಲು ಒಬ್ಬ ತಂದೆಯ ಮೇಲೆ ಪೂರ್ತಿ ಬಲಿಯಾರಿಯಾಗಬೇಕಾಗಿದೆ. ನನ್ನವರಂತೂ ಒಬ್ಬ ತಂದೆಯನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಈ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಬೇಕಾಗಿದೆ. ವರದಾನ: ಸಮಸ್ಯೆಗಳ ಬೆಟ್ಟವನ್ನು ಹಾರುವ ಕಲೆಯಿಂದ ಪಾರು ಮಾಡುವಂತಹ ತೀವ್ರ ಪುರುಷಾರ್ಥಿ ಭವ. ಹೇಗೆ ಸಮಯದ ಗತಿ ತೀವ್ರತೆಯಿಂದ ಸದಾ ಮುಂದುವರಿಯುತ್ತಿರುತ್ತದೆ. ಸಮಯ ಎಂದೂ ನಿಲ್ಲುವುದಿಲ್ಲ. ಒಂದು ವೇಳೆ ಅದನ್ನು ಯಾರಾದರೂ ನಿಲ್ಲಿಸಲು ಬಯಸಿದರೂ ನಿಲ್ಲುವುದಿಲ್ಲ. ಸಮಯವಂತೂ ರಚನೆಯಾಗಿದೆ. ನೀವು ರಚಯಿತರಾಗಿದ್ದೀರಿ. ಇದರಿಂದಲೇ ಎಂತಹದೇ ಪರಿಸ್ಥಿತಿ ಅಥವಾ ಸಮಸ್ಯೆಯ ಬೆಟ್ಟವು ಬಂದರೂ ಸಹ ಹಾರುವಂಥವರು ಎಂದಿಗೂ ನಿಲ್ಲುವುದಿಲ್ಲ. ಅಂದಾಗ ನೀವು ಮಕ್ಕಳೂ ಸಹ ತೀವ್ರ ಪುರುಷಾರ್ಥಿಗಳಾಗಿ ಹಾರುವ ಕಲೆಯಲ್ಲಿ ಹಾರುತ್ತೀರಿ. ಎಂದೂ ಸುಸ್ತಾಗುವುದಿಲ್ಲ ಮತ್ತು ನಿಲ್ಲುವುದಿಲ್ಲ. ಸ್ಲೋಗನ್: ನೆನಪಿನ ವೃತ್ತಿಯಿಂದ ವಾಯುಮಂಡಲವನ್ನು ಶಕ್ತಿಶಾಲಿಯನ್ನಾಗಿ ಮಾಡಿ. ಇದೇ ಮನ್ಸಾ ಸೇವೆಯಾಗಿದೆ. ಒಳ್ಳೆಯದು. ಓಂ ಶಾಂತಿ.